ನಮಸ್ಕಾರ ವೀಕ್ಷಕರೇ, ಈಗ ನಾವು ಬಂದಿದ್ದೀವಿ ಅಂಚೆ ಕಚೇರಿ ಅವ್ರ ಜೊತೆ ಅಧ್ಯಕ್ಷರ ಜೊತೆ ಮಾತಾಡ್ಕೊಳ್ಳೋಣ. ಅಲ್ಲಿ SBI ಅಕೌಂಟ್ ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಎಷ್ಟು ತರ ಅಕೌಂಟ್ಗಳು ಇದಾವೆ, ಅವ್ರೆಲ್ಲಾ ಮಾಹಿತಿಯನ್ನು ಇದರಿಂದ ಹೇಳ್ತಾರೆ. ಬಡವರಿಗೆ ಏನೇನು ಸಹಾಯ ಆಗುತ್ತೆ, ಅದರಿಂದ ಏನೇನು ಉಪಯೋಗ ಇದೆ ಅಂತೇಳಿ ಅದೆಲ್ಲ ನಿಮ್ ಮಾಹಿತಿಯನ್ನು ತಿಳಿಸ್ತಾರೆ. ತಮ್ಮ ಹೆಸರು ಸರ್? ಸರ್ ನಾನು ಸಿದ್ದು ಯಾವಗಲ್ ಅಂತ ಹೇಳಿ. ಏನ್ ಡಿಪಾರ್ಟ್ಮೆಂಟ್ ಯಾವ್ದು ಸರ್? ನಮ್ದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ ಇರ್ತೀವಿ ನಾವು. ಸೊ ನಾನು ಡೆವಲಪ್ಮೆಂಟ್ ಆಫೀಸರ್ ಫಾರ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ. ಸೊ ನಮ್ಮ ಪೋಸ್ಟ್ ಆಫೀಸಲ್ಲಿ ಸರ್ ನೀವು SBI ಅಕೌಂಟ್ 500 ರೂಪಾಯಿ ಕೊಡೋದ್ರಿಂದ ಒಂದು SBI ಅಕೌಂಟ್ ಓಪನ್ ಮಾಡ್ಬೋದು. ಅಕೌಂಟ್ ಓಪನ್ ಮಾಡ್ಲಿಕ್ಕೆ ನೀವು ಒಂದು ಆಧಾರ್ ಕಾರ್ಡ್ ಪ್ಲಸ್ ನಿಮ್ದು ಒಂದು ಪ್ಯಾನ್ ಕಾರ್ಡ್ ಪ್ಲಸ್ ನೀವು 2 ಫೋಟೋ ತೊಗೊಂಡ್ಬಿಟ್ಟು ನಮ್ಮಲ್ಲಿ ಓಪನ್ ಮಾಡ್ಕೋಬಹುದು. ಸೊ ನೀವು 500 ರೂಪಾಯಿ ಅಕೌಂಟ್ ಓಪನ್ ಮಾಡಿದಲ್ಲಿ ಅದ್ರಲ್ಲಿ ನಾವು ನಿಮ್ಗೊಂದು ಚೆಕ್ ಬುಕ್ ಫೆಸಿಲಿಟಿನೂ ಕೊಡ್ತೀವಿ, ಪ್ಲಸ್ ಆಮೇಲೆ ATM ಕಾರ್ಡ್ನು ಇಶ್ಯೂ ಮಾಡ್ತೀವಿ. ಅದರಿಂದ ಏನ್ ಉಪಯೋಗ ಏನಿದೆ, ಪ್ರಾಫಿಟ್ ಏನಿದೆ ಸರ್, ಬೆನಿಫಿಟ್ ಅಂದ್ರೆ ಸರ್ ನಮ್ಮಲ್ಲಿ 1,56,000 ಬ್ರಾಂಚಸ್ ಇದಾವೆ ಸರ್ ಆಲ್ ಓವರ್ ಇಂಡಿಯಾ. ಸೊ ನೀವು ಅಲ್ಲಿ ಯಾವುದೇ ಪೋಸ್ಟ್ ಆಫೀಸ್ ಅಲ್ಲಿ ಬೇಕಂದ್ರೆ ನೀವು ರೊಕ್ಕ ತಗೋಬಹುದು, ರೊಕ್ಕ ನೀವು ಹಾಕ್ಬೋದು. ಸೊ ನೀವು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡಬಹುದು. ನಮ್ಮಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಇದೆ. ಆಮೇಲೆ ನಮ್ಮಲ್ಲಿ RD ಅಕೌಂಟ್ ಅಂತ ಇದೆ, 5 ವರ್ಷದ RD ಅಕೌಂಟ್. ನೀವು 100 ರೂಪಾಯಿ ಪ್ರತಿ ತಿಂಗಳು ಕಟ್ಟೋದ್ರಿಂದ ನೀವು 6,000 ರೂಪಾಯಿ ಕಟ್ತೀರಿ. ಮೇಲೆ ನಿಮ್ಗೆ 1,100 ಚಿಲ್ಲರ್ ಅದಕ್ಕೆ ಬಡ್ಡಿ ಬರ್ತದೆ. 5 ವರ್ಷದ ಅಕೌಂಟ್ನು ಸಿಗ್ತದೆ. ಆಮೇಲೆ ಮಹಿಳಾ ಸಮ್ಮಾನ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ನಮ್ಮಲ್ಲಿಗ. ಸೊ ಅದು 1,000 ರೂಪಾಯಿ ನೀವು ಅಂದ್ರೆ FD, ಇದು ಫಿಕ್ಸ್ ಡೆಪಾಸಿಟ್ ಅಂತೇಳಿ ಮಹಿಳಾ ಸಮ್ಮಾನ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ ಮಹಿಳೆಯರಿಗೋಸ್ಕರನೇ ಓಪನ್ ಮಾಡಿದ್ದಾರೆ. ನೀವು 1,000 ರೂಪಾಯಿ ಫಿಕ್ಸ್ ಡೆಪಾಸಿಟ್ ಹಿಡ್ಕೊಂಡು ನೀವು ಅಪ್ ಟು 2 ಲಕ್ಷ ರೂಪಾಯಿ ತನಕ ನೀವು ಅದರಲ್ಲಿ ಡೆಪಾಸಿಟ್ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಒಬ್ಬರು ವ್ಯಕ್ತಿಗೆ 2 ಲಕ್ಷ ರೂಪಾಯಿನೇ ನೀವು ಅದರಲ್ಲಿ ಇಡ್ಬೋದು. ಸೊ ಅದಕ್ಕೆ 7.5% ಬಡ್ಡಿ ಬರ್ತದೆ. ಎಷ್ಟು ವರ್ಷ ಮಟ್ಟ ಇದು ಮಾಡ್ತಾರೆ? 2 ವರ್ಷದ ಸರ್, 2 ವರ್ಷದ ಮಹಿಳಾ ಸಮ್ಮಾನ ಸೇವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಹೆಣ್ಮಕ್ಳಿಗೋಸ್ಕರನೇ ಇದನ್ನ ಮಾಡಿರೋದು. ಸೊ ಇದು 2 ವರ್ಷದ ಅಕೌಂಟ್ ಇರ್ತದೆ ಸರ್. ಇದಲ್ದ ನಮ್ಮಲ್ಲಿ TD ಅಕೌಂಟ್ ಅಂತಾನು ಮಾಡ್ತೇವೆ, ಟೈಮ್ ಡೆಪಾಸಿಟ್ಸ್ ಅಂತೇಳಿ. ನೀವು 1 year TD, 2 year TD, 3 year TD, 5 year TD ಅಂತ ಇರ್ತದೆ. ನಿಮಗೆ 6.9%, 7%, 7.2% ಈ ಟೈಪ್ ಇರ್ತದೆ. ಆಮೇಲೆ ಇನ್ನೊಂದು ನಮ್ಮಲ್ಲಿ KVP ಅಂತ ಇರ್ತದೆ ಸರ್, ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳಿ. ಅಂದ್ರೆ ಡಬಲ್ ಆಗೋದು. ನೀವೀಗ 1,000 ರೂಪಾಯಿ ಇಟ್ಟರೆ 2,000 ರೂಪಾಯಿ ಡಬಲ್ ಆಗ್ತದೆ. ನೀವು 10,000 ರೂಪಾಯಿ ಇಟ್ಟರೆ 20,000 ರೂಪಾಯಿ ನೀವು N ನಂಬರ್ ಆಫ್ ಅಮೌಂಟು ಇಡ್ಬೋದು. ಸೊ 9 ವರ್ಷ 7 ತಿಂಗಳಿಗೆ ನಿಮ್ಗೆ ಡಬಲ್ ಆಗ್ತದೆ. ಈಗ ನೀವು ಅಕೌಂಟ್ ಅಲ್ಲಿ ಮಾಡಿಸಿದ ಮೇಲೆನ ಎಲ್ಲ ಇರ್ತಕ್ಕಂಥ, ಇಲ್ಲ ಹೊಸಬ್ರು ಬೇಕಾದರೂ ಮಾಡಿಸ್ಬೋದು ಸರ್. ನೀವು ನಮ್ಮಲ್ಲಿ SB ಖಾತೆ ಎಲ್ಲ ನೀವು ಬಂದು ಡೈರೆಕ್ಟ್ ನೀವು KVP ಮಾಡ್ತೀನಿ, KVPನೂ ಮಾಡ್ಬೋದು, ನೀವು RDನೂ ಮಾಡ್ಬೋದು. ಅದೇ ಟೈಪ್ NSC ಅಂತ ಇದೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಹೇಳಿ. ಅದು ಮಿನಿಮಮ್ 100 ರೂಪೀಸ್ ಹಿಡ್ಕೊಂಡು ನೀವು ಎಷ್ಟು ಅಮೌಂಟ್ ನೀವು ತಗೋಬಹುದು. ಸೊ ನೀವು 100 ರೂಪಾಯಿ ಇಟ್ಟರೆ ನಿಮ್ಗೆ 139 ರೂಪಾಯಿ ಬರ್ತದೆ ಸರ್ 5 ವರ್ಷ ಆಗಿಂದ ನಿಮಗೆ. ಸೊ NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ. ಇದು ಇನ್ಕಮ್ ಟ್ಯಾಕ್ಸ್ ATC ಫೆಸಿಲಿಟಿನೂ ಸಿಗ್ತದೆ. ಇದಲ್ದ ನಮ್ಮಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇರ್ತದೆ. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ನಮ್ದು 140 years ಓಲ್ಡ್ ಇನ್ಶೂರೆನ್ಸ್ ಕಂಪ್ನಿ. ಸೊ ಇಷ್ಟು ಏನಿರ್ತಿತ್ತು ಓನ್ಲಿ ಫಾರ್ ದ ಗೌರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಅಷ್ಟೇ ಇರ್ತಿತ್ತು. ಇವಾಗ ಏನ್ ಮಾಡಿದ್ರು ಸರ್, ಆಲ್ ಡಿಗ್ರಿ ಹೋಲ್ಡರ್ಸಿಗೆ ಪ್ರತಿಯೊಂದು ನೀವು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವ್ರು ಆಗಲಿ, ಬ್ಯಾಂಕ್ ಎಂಪ್ಲಾಯೀಸ್ ಆಗಲಿ, ಎನಿ ಡಿಗ್ರಿ ಹೋಲ್ಡರ್ಸ್ ಪ್ಲಸ್ ಎನಿ ಗ್ರಾಜುಯೇಟ್ಸ್ ಆಗಲಿ, ಸೊ ಎನಿ ಡಿಪ್ಲೊಮಾ ಹೋಲ್ಡರ್ಸ್ ಆಗಲಿ, ಎನಿ ITI ಹೋಲ್ಡರ್ಸ್, ಅವ್ರು ಬೇಕಾದ್ರೆ ನಮ್ಮಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡ್ಬೋದು. ಬೇರೆ ಇನ್ಶೂರೆನ್ಸ್ ಕಂಪ್ನಿಗಿಂತ ನಾವು ಬೋನಸ್ ಜಾಸ್ತಿ ಕೊಡ್ತೇವೆ, 52 ರೂಪಾಯಿ ಬೋನಸ್ ಕೊಡ್ತೇವೆ. ನೀವು ಬೇರೆ ಕಡೆ ಏನ್ ಮಾಡ್ತಾರಲ್ಲ 30-38 ರೂಪಾಯಿ ಪಾಲಿಸಿ ಟರ್ಮ್ ಮೇಲೆ ಎಲ್ಲ ಕೊಡ್ತಿರ್ತಾರೆ ಸರ್. ನಮ್ಮಲ್ಲಿ ಹಂಗಿಲ್ಲ. ಇದು ಫುಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಯಾವುದೇ ರೀತಿ ಏಜೆಂಟ್ ಇರೋದಿಲ್ಲ ನಮ್ಮಲ್ಲಿ, ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಇರೋದಿಲ್ಲ. ಹಿಂಗಾಗಿ ನಾವು ಜಾಸ್ತಿ ಬೋನಸ್ ಕೊಡೋಕೆ ಸಾಧ್ಯ ಆಗ್ತದೆ. ಆಮೇಲೆ ನಮ್ಮ ಇನ್ಶೂರೆನ್ಸ್ ಕಂಪ್ನಿ ಒಳಗಡೆ ಯಾವುದೇ ರೀತಿಯಾದಂಥ ಪ್ರೊಸೆಸಿಂಗ್ ಫೀ ಆಗಲಿ ಪ್ಲಸ್ ಆಮೇಲೆ ಅಡಿಷನಲ್ ಕಾಸ್ಟ್ ಆಗಲಿ ಆ ಟೈಪ್ ಏನೂ ಇರೋದಿಲ್ಲ. ಸೊ ನೀವು ನಮ್ಮಲ್ಲಿ ಓಪನ್ ಮಾಡಿರೋದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ನೀವು ಯಾವುದೇ 1,56,000 ಬ್ರಾಂಚಸ್ ಇದಾವೆ. ನಮ್ಗೆ ಎಲ್ಲಿ ಬೇಕಾದಲ್ಲಿ ತುಂಬೋದು, ಎಲ್ಲಿ ಬೇಕಾದ್ರೆ ಮ್ಯಾಚುರಿಟಿ ಅಮೌಂಟ್ ನೀವು ತಗೋಬಹುದು ಸರ್. ಈಗ ಆಲ್ರೆಡಿ ಈಗ FD ಇದ್ದೇ ಇರುತ್ತೆ ಸರ್, ಅವ್ರದ್ದು ಇದ್ದಿದ್ದವ್ರದ್ದು ನೀವು ರಿನ್ಯೂವಲ್ ಮಾಡಿ ಇದು ಮಾಡಿಸ್ತೀರಾ? ಈಗ ನಮ್ಮಲ್ಲಿ ಫೆಸಿಲಿಟಿ ಹೆಂಗಿದೆ ಅಂದ್ರೆ ಸರ್, ನೀವು TD ಅಕೌಂಟ್ ಯಾವುದೇ ಮಾಡಿದ್ರೆ ಅಟೋ ರಿನ್ಯೂವಲ್ ಆಗಿ ಆಗ್ಬಿಡ್ತದೆ. ನೀವು 2 ವರ್ಷ ಇದ್ದಿದ್ರೆ ಅಟೋ ರಿನ್ಯೂವಲ್ 2 ವರ್ಷಕ್ಕೆ ಮತ್ತೆ ತಾನೇ ಆಗ್ಬಿಟ್ಟಿರ್ತೈತೆ. ನೀವು ಹೊಸ ಸ್ಕೀಮ್ ತಂದಿದ್ರ, ಮೊದ್ಲೇ ಹಳೆ ಸ್ಕೀಮ್ ನಲ್ಲಿ ಈಗ ತಿಳ್ಕೊಳ್ಳಿ, ನಂದೇ ಸ್ಕೀಮ್ ಇದೆ. ಈಗ FD ನಾನೇ ಇಟ್ಟಿದ್ದೀನಿ. ಈಗ ಅದನ್ನ ರಿನ್ಯೂವಲ್ ಆಗುತ್ತಾ? ಆಟೋಮೆಟಿಕ್ ರಿನ್ಯೂವಲ್ ಆಗ್ತದೆ ಸರ್. ಹೊಸ ಬಡ್ಡಿ ಏನ್ ಇರ್ತದೆ ಆ ಬಡ್ಡಿ ದರ ಪ್ರಕಾರ ರಿನ್ಯೂವಲ್ ಆಗ್ತದೆ. ಈಗ ನೀವು ಇಟ್ಟಾಗ ಫಾರ್ ಎಕ್ಸಾಂಪಲ್ 7% ಇತ್ತು, ಈಗ ಎಕ್ಸಾಂಪಲ್ ಈಗ 7.2 ಆಗಿತ್ತಂದ್ರೆ ಈಗ ಅಟೋ ರಿನ್ಯೂವಲ್ 7.2 ತಾನೇ ರಿನ್ಯೂವಲ್ ಆಗಿರ್ತದೆ. ಅದು ಫೆಸಿಲಿಟಿ ಪೋಸ್ಟ್ ಆಫೀಸ್ ಶುರು ಆಗಿದೆ ಸರ್. ಈಗ ಅಟೋ ರಿನ್ಯೂವಲ್ 2 ಸಲ ಆಗ್ತದೆ ಸರ್. 3ನೇ ಸಲ ಏನಾಗ್ತದೆ, ನೀವು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ಬೇಕಾಗ್ತದೆ. ಪೋಸ್ಟ್ ಆಫೀಸ್ ನಲ್ಲಿ ಅದ್ರ ಡಿಪಾರ್ಟ್ಮೆಂಟ್ ನೀವು ಬೇರೆ ಇಟ್ಟಿದ್ರ, ಡೈರೆಕ್ಟ್ ಬಂದು ಅಲ್ಲಿ ಡೈಲಿ ಹೇಗ್ ಮಾಡ್ತೀರಾ ಆ ತರಾನೇ? ಪ್ರತಿ ನೀವು ಡೈಲಿ ಏನ್ ವ್ಯವಹಾರ ಇರ್ತದೆ ಸರ್ ಅದರಲ್ಲೇನೆ ಮಾಡ್ತಾರೆ ನಮ್ದೆಲ್ಲ ಟ್ರಾನ್ಸಾಕ್ಷನ್. ಯಾವ್ದು ಒಂದು ಆಫೀಸ್ ಇಲ್ಲ ಸರ್, ನಮ್ಮ ಪೋಸ್ಟ್ ಆಫೀಸ್ ಅವರೇನು, ನಮ್ಮ ಪೋಸ್ಟ್ ಆಫೀಸ್ ನಲ್ಲೇ ಎಲ್ಲ ವ್ಯವಹಾರ ಆಗ್ತದೆ. ಎಲ್ಲ ಅಲ್ಲೇ ಇದಾಗುತ್ತೆ. ಹೌದು ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು.